ಪತ್ನಿಯ ಆಸೆಯನ್ನ ಈಡೇರಿಸಲು ಬಂದಿದ್ದ ಪತಿ ವಿಮಾನ ದುರಂತದಲ್ಲಿ ಕೊನೆ ಉಸಿರೆಳೆದಂತ ಅರ್ಜುನ್ ಪಟೇಲಿಯಾ, ಭಾರತೀಯ ಮೂಲದ ಅರ್ಜುನ ಪಟೇಲಿಯಾ ಇವರು ಪತ್ನಿಯ ಕನಸನ್ನ, ಅವರ ಆಸೆಯನ್ನ ಈಡೇರಿಸುವುದಕ್ಕೆ ಬಂದಿರುವಂತ ಪತಿ. ಆದ್ರೆ ಮಹಾ ದುರಂತ ಆಗಿದೆ. ದುರಂತದಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ ಅರ್ಜುನ್ ಪಟೇಲಿಯಾ. ಆಗಮಿಸಿದ್ರು ಇವರು ಭಾರತದ ಮೂಲದವರು. ಬಟ್ ಆದ್ರೆ ಎಂಥ ದುರಂತ ಆಯ್ತು ನೋಡಿ. ಅಲ್ಲಿ ಬಂದಿದ್ರು, ಬಟ್ ಆ ಸಂದರ್ಭದಲ್ಲಿ ಇಂಥ ದುರಂತ ಆಗಿದೆ. ಪ್ರಮುಖವಾಗಿ ಅವರು ಬಂದಿದ್ದೇ ಆ ಪತ್ನಿಗೋಸ್ಕರವಾಗಿ ಬಂದಿದ್ರು. ಬಟ್ ಮತ್ತೆ ರಿಟರ್ನ್ ಹೋಗುವಂತ ಸಂದರ್ಭದಲ್ಲಿ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಪತ್ನಿಯನ್ನ ಅವರ ಪತ್ನಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಭಾರತಿ ಬೆನ್ ಅನ್ನೋದಾಗ ಅವ್ರ ಹೆಸರು. ನನ್ನ ಅಸ್ಥಿಯನ್ನ ವಿಸರ್ಜನೆಯನ್ನ ನರ್ಮದಾ ನದಿಯಲ್ಲೇ ಆಗಬೇಕೆನ್ನುವಂತ ಪತ್ನಿಯ ಆಸೆ ಇತ್ತು. ಪತ್ನಿಯ ಆಸೆಯನ್ನ ಪೂರೈಸೋದಕ್ಕೆ ಆಗಮಿಸಿದ್ರು ಪತಿ. ಬಟ್ ಆದ್ರೆ ನೋಡಿ ಎಂಥ ವಿಪರ್ಯಾಸ, ಎಂಥ ದುರ್ವಿಧಿ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ವಿಮಾನ ದುರಂತದಲ್ಲಿ ಅವರು ಕೂಡ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಭಾರತೀಯ ಮೂಲದವರು, ಅವರ ಪತ್ನಿ ತೀರ್ಕೊಂಡಿದ್ರು. ಅದರ ಅಸ್ಥಿ ಕೊನೆಯ ಕ್ಷಣದ ಕಾರ್ಯಗಳಿರುತ್ತಲ್ಲ, ಅವರ ಭಾರತಿ ಬೇನ್ ಅವರು ಸಾವನ್ನಪ್ಪಿದ್ರು ಪತ್ನಿ. ಬಟ್ ಅವ್ರಿಗೆ ಒಂದಿಷ್ಟು ಆಸೆ ಇತ್ತಂತೆ, ನರ್ಮದಾ ನದಿಯಲ್ಲಿ ಅಸ್ಥಿಯನ್ನ ಬಿಡಬೇಕು, ಆ ಕೊನೆ ಕ್ಷಣದ ಕೆಲಸಗಳು ಕಾರ್ಯಗಳಿರುತ್ತಲ್ಲ, ಆ ಆಸೆ, ಪತ್ನಿಯ ಆಸೆಯನ್ನ ಈಡೇರಿಸಬೇಕನ್ನೋದಾಗಿ ಪತಿ ಬಂದಿದ್ರು. ಆ ಕೆಲಸಗಳನ್ನ ಮಾಡಿ ಅದನ್ನ ಮಾಡಿಬಿಟ್ಟು ಮುಂದಿನ ಕೆಲಸ ಅಂತ ಅವ್ರು ಹೋಗ್ತಂಥ ಸಂದರ್ಭದಲ್ಲೇ ಲಂಡನ್ಗೆ ತೆರಳುತ್ತಾ ಇದ್ದಂಥ ಬೋಯಿಂಗ್ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಪತನ ಆಗಿ ಅದರಲ್ಲಿ ಅರ್ಜುನ್ ಪಟೇಲಿಯಾ ಅವರು ಕೂಡ ಸಾವನ್ನಪ್ಪಿದ್ದಾರೆ. ವಿಧಿ ಯಾವ ರೀತಿಯಾಗಿ ಆಟ ಆಡುತ್ತೆ ನೋಡಿ. ಭೀಕರವಾಗಿ, ರಣಭೀಕರವಾಗಿ ಅಂತ್ಯವನ್ನ ಕಂಡಿದ್ದಾರೆ. ನರ್ಮದಾ ನದಿಯಲ್ಲಿ ಆಗಬೇಕು ಪತ್ನಿಯ ಅಸ್ಥಿ ಬಿಡುವಂಥ ಕೊನೆಯ ಕಾರ್ಯ ಅನ್ನೋದಾಗಿ ಬಂದಿದ್ರು. ಬಟ್ ನೋಡಿ ಎಂತ ಆಯಿತು ನೋಡಿ. ಈ ರೀತಿಯಾಗಿ ಅಂತ್ಯವನ್ನ ಕಂಡಿದ್ದಾರೆ. ಭಾರತೀಯ ಮೂಲದವರು ಇವರು, ಅರ್ಜುನ್ ಅವರು. ಬಟ್ ಪತ್ನಿ ಕೆಲವು ದಿನಗಳ ಹಿಂದೆಯಷ್ಟೇ ಮೃತಪಟ್ಟಿದ್ರು. ಆ ಒಂದು ಅಂತ್ಯ ಸಂಸ್ಕಾರದ ಕಾರ್ಯ, ಅಸ್ಥಿಯನ್ನು ಬಿಡುವಂಥ ವಿಚಾರಕ್ಕೆ ಅವ್ರ ಪತ್ನಿಯವರ ಕೊನೆಯ ಆಸೆ ಆಗಿತ್ತಂತೆ. ನರ್ಮದಾ ನದಿಯಲ್ಲೇ ಈ ಅಸ್ಥಿ ಬಿಡುವಂಥ ಕೆಲಸ ಆಗಬೇಕು, ಆ ಕಾರ್ಯವನ್ನು ಮಾಡಬೇಕು ಅಂತ. ಬಟ್ ಪತ್ನಿಯ ಆಸೆಯನ್ನು ಪೂರೈಸಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ವಾಡಿಯಾ ಗ್ರಾಮಕ್ಕೆ ಅವರು ಬಂದಿದ್ರು. ಬಟ್ ಹೋಗುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ.